ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರು, ಈಗ ಅರೆಸ್ಟ್ ಕೂಡ ಆಗಿದೆ. ಆದ್ರೆ ಕೃತಿ ಪಾತ್ರ ಏನು ಇದರಲ್ಲಿ ಅನ್ನೋದರ ಬಗ್ಗೆ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಇತ್ತು. ಆಕೆಯ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋ ನಿರ್ಧಾರ ಮಾಡಿದ್ರು. ಸೊ ಈಗ ಪಲ್ಲವಿ ಕೊಡ್ತಾ ಇರೋ ಸ್ಟೇಟ್ಮೆಂಟ್, ನಾನ್ ಕೊಲೆ ಮಾಡಿದ್ದು, ಮಗಳ ಪಾತ್ರ ಏನೂ ಇಲ್ಲ ಅಂತ. ಒಟ್ಟಾರೆ ಈಗ ಕೃತಿ ಕೂಡ ಅರೆಸ್ಟ್ ಆಗಿದ್ದು, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಶ್ವೇತಾ, ಸದ್ಯಕ್ಕೆ ಕೃತಿಯನ್ನು ಕೂಡ HSR ಲೇಔಟ್ ಪೊಲೀಸರು ಅರೆಸ್ಟನ್ನು ಮಾಡಿರುವಂಥದ್ದು. ಮಾಡಿ ಏನು ಪ್ರೊಸೀಜರ್ ಏನಿದೆ ಅದನ್ನು ಇದೀಗ ಮುಂದುವರಿಸಿರುವಂಥದ್ದು. ಅಂದರೆ ಇಲ್ಲಿ ಏನು ಕಾರ್ತಿಕೇಶ್ ದೂರನ್ನು ಕೊಟ್ಟಿದ್ದರು, ಆ ಒಂದು ದೂರಿನ ಅನ್ವಯ FIR ಕೂಡ ದಾಖಲಾಗಿತ್ತು. ತಾಯಿ ಪಲ್ಲವಿ ಹಾಗೂ ತಂಗಿ ಕೃತಿ ಇಬ್ಬರು ಸೇರಿ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅನ್ನೋದು ಆರೋಪ ಆಗಿರುತ್ತೋ, ಮತ್ತು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿ ಅಂತ ಅಂದ್ಬಿಟ್ಟು. ಅಂದರೆ ಈ ಒಂದು ಪ್ರಕರಣದಲ್ಲಿ ಪಲ್ಲವಿಯನ್ನು ನಿನ್ನಿಂದನೂ ಕೂಡ HSR ಲೇಔಟ್ ಪೊಲೀಸರು ಒಂದು ಪ್ರಾಥಮಿಕ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಅವರು ಈ ಒಂದು ಮರ್ಡರನ್ನು ಮಾಡಿದ್ದು ನಾನೇ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ, ಮಗಳು ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿರುವಂಥದ್ದು. ಆದರೆ ಘಟನಾ ಸ್ಥಳದಲ್ಲಿ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಆಕೆಯ ಆರೋಪದ ಬಗ್ಗೆ, ಅಂದರೆ ಸಾಕ್ಷಿ ನಾಶವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಕೃತಿಯನ್ನು ಕೂಡ ಇದೀಗ ಬಂಧಿಸಿರುವಂಥದ್ದು. ಅಂದರೆ ಇನ್ಸಿಡೆಂಟ್ ಆದ ನಂತರ, ಏನು ಮರ್ಡರ್ ಮಾಡಿದ ನಂತರ ಅಲ್ಲಿ ಖಾರದ ಪುಡಿಯನ್ನು ಎರಚಿ ಫಿಂಗರ್ ಪ್ರಿಂಟ್ ಸಿಗದೇ ಇರೋ ರೀತಿ ಒಂದು ಉದ್ದೇಶದಿಂದ ಖಾರದ ಪುಡಿಯನ್ನು ಎರಚಿದ್ರು. ಹೀಗಾಗಿ ಈ ಆ್ಯಂಗಲಲ್ಲಿ, ಅಂದರೆ ಸಾಕ್ಷ್ಯನಾಶದ ಆರೋಪದಲ್ಲಿ ಅವರನ್ನು ಕೂಡ ಬಂಧನವನ್ನು ಮಾಡಿರುವಂಥದ್ದು. ಮತ್ತು ಮರ್ಡರ್ಗೆ ಕೊಲೆ ಮಾಡೋದಕ್ಕೆ ಆಕೆಯ ಒಂದು ಬೆಂಬಲವೂ ಕೂಡ ಇತ್ತು, ಆಕೆಯ ಹೆಲ್ಪ್ ಕೂಡ ಇತ್ತು. ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಎವಿಡೆನ್ಸ್ಗಳು HSR ಲೇಔಟ್ ಪೊಲೀಸರು ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಆಕೆಯನ್ನು ಕೂಡ ಬಂಧನ ಮಾಡಿ ಇಬ್ಬರನ್ನು ಕೂಡ ಇದೀಗ ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಅಂದರೆ HSR ಲೇಔಟ್ನ ಕ್ಲಬ್ ಏನಿದೆ, ಅಲ್ಲಿ ಕ್ಲಬ್ಗೆ ಇದೀಗ ಓಂ ಪ್ರಕಾಶ್ ಅವರ ಒಂದು ಮೃತದೇಹವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಂತಿಮ ದರ್ಶನವನ್ನು ಕೂಡ ಏರ್ಪಾಡು ಮಾಡಿರುವಂಥದ್ದು ಇಂದಿನ ಕೆಲವೇ ಕ್ಷಣಗಳಲ್ಲಿ. ಅಂದರೆ ಅಂತಿಮ ದರ್ಶನದ ನಂತರ ವಿಲ್ಸನ್ ಗಾರ್ಡನ್ನ ಚಿತಾಗಾರ ಏನಿದೆ, ವಿದ್ಯುತ್ ಚಿತಾಗಾರ, ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆಯನ್ನು ನಡೆಸ್ತಾರೆ. ಸದ್ಯಕ್ಕೆ ಇಬ್ಬರನ್ನು ಕೂಡ, ಪಲ್ಲವಿ ಹಾಗೂ ಕೃತಿ ಇಬ್ಬರನ್ನು ಕೂಡ ಪೊಲೀಸರು ಬಂಧನ ಮಾಡಿರುವಂಥದ್ದು. ಎವಿಡೆನ್ಸ್ಗಳು ಸಾಕಷ್ಟು ಒಂದು ಪ್ರೂವ್ ಮಾಡ್ತಿದ್ವಿ. ಹೀಗಾಗಿ ಅವರನ್ನು ಬಂಧನ ಮಾಡಿ ಇದೀಗ ವಿಚಾರಣೆಯನ್ನು ಕೂಡ ನಡೆಸ್ತಿರುವಂಥದ್ದು. ಶ್ವೇತಾ, ಓಕೆ ಚೇತನ್, ಈಗ ಕುಟುಂಬದವರು ತುಂಬಾ ಜನ ಸೇರಿದ್ದಾರೆ, ಯಾಕಂದ್ರೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಬಂದಂತ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಈ ಹಿಂದೆ ಪಲ್ಲವಿ ಮೆಸೇಜ್ ಹಾಕಿದ್ದು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಅಲ್ಲಿ, ಅಂದ್ರೆ ಎಷ್ಟು ಸಮಯದಿಂದ ಈ ತರ ಕಿರಿಕಿರಿ ನಡೀತಾ ಇತ್ತು, ಯಾವ ತರ ದೊಂಬಿ ಆಗ್ತಾ ಇತ್ತು? ಕುಟುಂಬದವ್ರು ಏನಾದ್ರು ಮಾತಾಡಿದಾರಾ? ಅಂದರೆ ಇದುವರೆಗೂ ಕೂಡ ಅವರ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಒಂದು ರಿಯಾಕ್ಷನನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಕ್ಲಬ್ನಲ್ಲಿ ಅಂತಿಮ ದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ಎಲ್ಲರೂ ಕೂಡ ಬಂದು ಅವರ ಒಂದು ಆಕ್ರಂದನವು ಕೂಡ ಮುಗಿಲು ಮುಟ್ಟಿರುವಂಥದ್ದು. ಸಹಜವಾಗಿ ಇದೀಗ ಏನು ಪ್ರೊಸೀಜರ್ ಏನಿದೆ, ಅಂತಿಮ ದರ್ಶನ ಆದ ನಂತರ ಕೆಲವೊಂದು ಪೂಜಾ ವಿಧಿವಿಧಾನಗಳಿದೆ, ಅದನ್ನು ಮಾಡ್ತಿರುವಂಥದ್ದು ಕುಟುಂಬಸ್ಥರು. ಆನಂತರ ಅವರು ರಿಯಾಕ್ಷನನ್ನು ಕೊಡ್ಬೋದು. ಅಂದರೆ ಫ್ಯಾಮಿಲಿ ಗ್ರೂಪ್ಗೂ ಕೂಡ ಏನು ಪಲ್ಲವಿ ಈ ಹಿಂದೆ ಮೆಸೇಜ್ ಹಾಕಿದ್ರು, ನನಗೆ ಟಾರ್ಚರ್ ಆಗ್ತಾ ಇದೆ, ಇದನ್ನು ಸುಮೋಟೋ ಕೇಸನ್ನು ಮಾಡಿಕೊಂಡು ನನಗೆ ಇನ್ವೆಸ್ಟಿಗೇಷನ್ ಮಾಡಿ ನಂಗೆ ನ್ಯಾಯ ಕೊಡಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಸಂದರ್ಭದಲ್ಲಿ ಮೆಸೇಜನ್ನು ಹಾಕಿರುವಂಥದ್ದು. ಅವರ ಆರೋಪಗಳು ಕೂಡ ದಿನದಿಂದ ದಿನಕ್ಕೆ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಗನ್ ಇಟ್ಕೊಂಡು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಆಕೆಯ ಮಾನಸಿಕ ಏನು ರೋಗದಿಂದ ಏನು ಬಳಲ್ತಾ ಇದ್ದಾಳೆ, ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಈ ಎಲ್ಲ ಆರೋಪಕ್ಕೆ. ಹೀಗಾಗಿ ಅದರ ಇನ್ವೆಸ್ಟಿಗೇಷನ್ ಆ್ಯಂಗಲ್ ಅದ್ರ ಪಾಡಿಗೆ ನಡೆಯುತ್ತೆ. ಇದುವರೆಗೂ ಸೋಫಾರ್ ಅವರ ಕುಟುಂಬಸ್ಥರು ನಮಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನನ್ನು ಕೊಟ್ಟಿಲ್ಲ. ಅಂತಿಮ ದರ್ಶನ ಇಲ್ಲಾಗುತ್ತೆ, ಆನಂತರ ಅಂತ್ಯಕ್ರಿಯೆಯನ್ನು ವಿದ್ಯುತ್ ಚಿತಾಗಾರ ಏನಿದೆ ವಿಲ್ಸನ್ ಗಾರ್ಡನ್ನಲ್ಲಿರುವಂಥದ್ದು ಅಲ್ಲಾಗುವಂಥದ್ದು. ಸದ್ಯಕ್ಕೆ ಕಾನೂನಾತ್ಮಕವಾಗಿ ಒಂದು ಪ್ರೊಸೀಜರ್ ಏನಾಗಬೇಕು ಅದಾಗ್ತಾ ಇದೆ. ಪ್ರಾಥಮಿಕ ವಿಚಾರಣೆಯಷ್ಟೇ ಪಲ್ಲವಿ ಮತ್ತು ಕೃತಿಯದ್ದು ಆಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರೊಸೀಜರನ್ನು ಮುಗಿಸೋದಕ್ಕೆ ಎಲ್ಲ ಪೊಲೀಸರು ಕೂಡ, ಸಿಬ್ಬಂದಿಗಳು ಕೂಡ ಇಲ್ಲಿರುವಂಥದ್ದು. ಆನಂತರ ಮತ್ತೆ ಅವರನ್ನು ಸಂಜೆ ವೇಳೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಒಂದಷ್ಟು ದಿನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಪೊಲೀಸರು ನಡೆಸಲಿದ್ದಾರೆ. ಶ್ವೇತಾ, ಓಕೆ, ಜಗಳ, ದೊಂಬಿ, ಗೊಂದಲ ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಇರುತ್ತೆ. ಆದರೆ ಅದು ಕೊಲೆ ಮಾಡುವಷ್ಟರ ಮಟ್ಟಿಗೆ ಹೋಗಿ ನಿಲ್ಲತ್ತೆ ಅಂತ ಅಂದರೆ ಇದು ಬಹಳ ಗಂಭೀರವಾದಂಥ ವಿಷಯನೇ. ಈಗ ಪಲ್ಲವಿಯ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದರೆ ಕೃತಿ, ಆಕೆಯ ಸ್ಥಿತಿ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಓಂ ಪ್ರಕಾಶ್ ಅವರ ಮಗ ಕೊಟ್ಟ ದೂರಿನ ಪ್ರಕಾರ ಕೊಲೆ ಬೆದರಿಕೆ ಇತ್ತು, ವಾರದಿಂದಲೂ ಕೊಲೆ ಮಾಡ್ತೀನಿ ಅಂತಲೇ ಬೆದರಿಸ್ತಾ ಇದ್ರು ಅಂತ. ಹೌದೌದು, ಯಾಕಂದರೆ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಒಂದು ಕೊಲೆ ಮಾಡುವುದಾಗಿ ಬೆದರಿಕೆಯನ್ನು ಹಾಕ್ತಾಯಿದ್ರು ಅನ್ನೋದು ಕಾರ್ತಿಕೇಶ್ ಆರೋಪ ಆಗಿರುವಂಥದ್ದು. ಅಂದರೆ ಈ ಆರೋಪದ ಮೇಲೆ ಅವರು ದೂರನ್ನು ಕೂಡ ಕೊಟ್ಟಿರುವಂಥದ್ದು, FIR ಕೂಡ ದಾಖಲಾಗಿದೆ. ಆ ಒಂದು FIR ಅನ್ವಯ ಪ್ರತಿನಿತ್ಯ ಒಂದು ಬೆದರಿಕೆಯನ್ನು ಹಾಕಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಅವರು ಏನು ತಮ್ಮ ಸಹೋದರಿ ಸರಿತಾ ಕುಮಾರಿ ಅವರ ಮನೆಗೂ ಕೂಡ ಅಲ್ಲಿ ಉಳ್ಕೊಂಡಿದ್ರು. ಆದರೆ 2 ದಿನಗಳ ಹಿಂದೆ ಅಷ್ಟೇ ಕೃತಿ ಹೋಗಿ
ಫೋರ್ಸ್ಫುಲ್ಲಿ ಹಠ ಮಾಡಿ ಅವರನ್ನು ವಾಪಸ್ ಕರ್ಕೊಂಬಂದಿದ್ರು. ಆದರೆ ಅಷ್ಟರಲ್ಲಾಗಲಿ ಇಲ್ಲಿ ಕರ್ಕೊಂಬಂದು ನಿನ್ನೆ ಈ ರೀತಿ ಹತ್ಯೆ ಆಗಿದೆ. ಹೀಗಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಏನಾದರೂ ಮಾಡಿದ್ರು ಅನ್ನೋ ಒಂದು ಅನುಮಾನವೂ ಇದೆ. ಮತ್ತು ಈ ಹಿಂದೆ ಯಾವೆಲ್ಲ ವಿಚಾರಕ್ಕೆ ಗಲಾಟೆ ಆಗ್ತಿತ್ತು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಿರುವಂಥದ್ದು. ಅದಲ್ದಿರ ದೂರಿನ ಅನ್ವಯ ತಂಗಿ ಕೃತಿಗೂ ಕೂಡ ಒಂದಷ್ಟು ಮಾನಸಿಕ ಸಮಸ್ಯೆ ಇತ್ತು ಅನ್ನೋದು ಕಾರ್ತಿಕೇಶ್ ಮಾತಾಗಿರುವಂಥದ್ದು. ಆದರೆ ಇತ್ತ ಇಲ್ವಾ ಅನ್ನೋದು ವೈದ್ಯಕೀಯವಾಗಿ ಪ್ರೂವ್ ಆಗಬೇಕಾಗಿದೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು, ವಿಚಾರಣೆಯನ್ನು ಕೂಡ ನಡೆಸ್ತಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.